ಇಂದು ಈ ರಾಜ್ಯಕ್ಕೆ ತುಂಬಲಾರ್ದ ನಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಒಬ್ಬ ಸಾರ್ವಜನಿಕ ಬದುಕಿನಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಸಾಧಿಸಿರುವಂಥ ನಿಮ್ಮೆಲ್ಲರ ಹೆಮ್ಮೆಯ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. 90 ವರ್ಷ ವಸಂತಗಳನ್ನು 94 ವರ್ಷಗಳನ್ನು ಪೂರೈಸಿ ಇವತ್ತು ಅವ್ರು ನಮ್ಮನ್ನೆಲ್ಲ ಕೂಡ ಬಿಟ್ಟೋಗಿರುವಂಥದ್ದು ತುಂಬ ನೋವಿನ ಸಂಗತಿ. ಭಾಳಷ್ಟು ಕ್ಷೇತ್ರಗಳಲ್ಲಿ ಅವರು ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂಥವ್ರು. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮೂಡಿಸಿರುವಂಥ ಹೆಗ್ಗಳಿಕೆ ಇರುವಂಥ ಒಬ್ಬ ಶಿಕ್ಷಣ ಭೀಷ್ಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಸೋಲಿಲ್ಲದ ಸರ್ದಾರನಾಗಿ ಸಾಕಷ್ಟು ರಾಜಕೀಯ ಸ್ಥಿತ್ಯಂತರಗಳ ನಡುವೆ ಒಂದು ಹೊಸ ಬದುಕು, ಹೊಸ ಶಕ್ತಿಯನ್ನು ಈ ನಾಡಿಗೆ, ಈ ಜಿಲ್ಲೆಗೆ ಕಟ್ಟಿಕೊಟ್ಟಂಥ ಕೀರ್ತಿ ಕೂಡ ಅವ್ರಿಗಿದೆ. ಉದ್ಯಮ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡೋದ್ರ ಮೂಲಕ ಸಾಕಷ್ಟು ಜನರ ಬದುಕಿಗೆ ಒಂದು ಆಸರೆಯಾಗುವಂಥ, ಶಕ್ತಿಯಾಗುವಂಥ ಕೆಲಸವನ್ನು ಎಸ್ ಅವರು ಮಾಡಿದರು ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆ ಸಾರ್ವಜನಿಕರ ಬದುಕಿನಲ್ಲೂ ಕೂಡ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡೋದ್ರ ಮೂಲಕ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಅವ್ರ ಹೆಸರಾಗಿದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆ ಕೊಡುಗೈ ದಾನಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅನೇಕ ಜನ ವಿದ್ಯಾರ್ಥಿಗಳಿರ್ಬೋದು, ಕಷ್ಟ ಸುಖ ಅಂತಂದ ಸಂದರ್ಭದಲ್ಲಿ ಸಾಕಷ್ಟು ಕೈ ಎತ್ತಿ ಕೊಡುವಂಥ ಒಂದು ದೊಡ್ಡ ಗುಣ ಅವರಲ್ಲಿತ್ತು. ಭಾಳಷ್ಟು ಯುವಕರಿಗಿರ್ಬೋದು, ಭಾಳಷ್ಟು ಜನಗಳಿಗೆ ಒಂದು ಆಸರೆಯಾಗಿ, ಒಂದು ಶಕ್ತಿಯಾಗಿ, ಒಂದು ಆಶಾಕಿರಣವಾಗಿ ನಮ್ಮೆಲ್ಲ ಮಧ್ಯೆ ಇದ್ದರು ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಒಂದು ವಿಶೇಷವಾಗಿರುವಂಥ, ವಿಭಿನ್ನವಾಗಿರುವಂಥ ವ್ಯಕ್ತಿತ್ವ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಆಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಅವರು ಅಗಲಿರುವಂಥದ್ದು ನಮ್ಮೆಲ್ಲ ಕೂಡ ತುಂಬ ನೋವಾಗಿದೆ. ಇವತ್ತಿನ ಯುವ ರಾಜಕಾರಣಿಗಳಿಗಿರ್ಬೋದು, ಯುವ ವಿದ್ಯಾರ್ಥಿಗಳಿಗಿರ್ಬೋದು, ಯುವ ಶಕ್ತಿ, ಯುವ ಮನಸ್ಸುಗಳಿಗೆ ನಿಜವಾಗ್ಲೂ ಕೂಡ ಅವರ ಆದರ್ಶ ಮತ್ತು ಪ್ರೇರಣೀಯ ಮತ್ತು ಅನುಕರಣೀಯ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಭಗವಂತ ಅವರಿಗೆ ಸದ್ಗತಿಯನ್ನು ಕೊಡಲಿ ಅನ್ನುವಂಥ ಒಂದು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಅವ್ರ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು, ಮತ್ತು ಅವರ ಅಭಿಮಾನಿಗಳಿಗೆ, ಅವರ ಫಾಲೋಯರ್ಸ್ಗೆ ಈ ಒಂದು ಶಕ್ತಿಯನ್ನು ದಯಪಾಲಿಸಿ ಅಂತ ಪ್ರಾರ್ಥನೆ ಮಾಡ್ತೇನೆ.